ಎಲ್ರಿಗೂ ನಮಸ್ಕಾರ. ಈ ಒಂದು ಕ್ಲಾಸಲ್ಲಿ ಗಿಗ್ ಆರ್ಥಿಕತೆ ಕುರಿತಾಗಿ ನಾವು ಮಾತಾಡ್ಕೊಳ್ತಾ ಹೋಗೋಣ. ನೋಡಿ, ಗಿಗ್ ಆರ್ಥಿಕತೆ ಅಂದರೆ ತುಂಬಾ ಸಿಂಪಲ್. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಯಂ ಉದ್ಯೋಗವನ್ನು ನೀಡಲಾಗೋದಿಲ್ಲ. ಒಂದು ರೀತಿಯಾಗಿ ಕಾಂಟ್ರಾಕ್ಟ್ ಮಾದರಿಯಲ್ಲಿ ಕಾರ್ಮಿಕ ಮಾರುಕಟ್ಟೆಯನ್ನು, ಕಾರ್ಮಿಕರನ್ನು ಇಲ್ಲಿ ಕೆಲಸವನ್ನು ನೀಡಲಾಗ್ತಾ ಹೋಗುತ್ತೆ. ಅದರಲ್ಲೂ ಕೂಡ ಡಿಜಿಟಲ್ ಪ್ಲಾಟ್ಫಾರ್ಮನ್ನು ಬಳಸಿಕೊಂಡು ಇಲ್ಲಿ ಎಂಪ್ಲಾಯ್ಮೆಂಟನ್ನು ಜನರೇಟ್ ಮಾಡಲಾಗ್ತಾ ಹೋಗುತ್ತೆ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು ಅಂತ ನೋಡ್ಕೊಂಡಾಗ, ಇಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಮಾಜಿಕ ಭದ್ರತಾ ವ್ಯವಸ್ಥೆಗಳು ಇರೋದಿಲ್ಲ. ESI ಆಗಿರ್ಬೋದು, PF ಆಗಿರ್ಬೋದು, ಇತರೆ ಫೆಸಿಲಿಟೀಸ್ಗಳನ್ನು ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಜೊತೆಗೆ ಇಲ್ಲಿ ಮೂರನೇ ಪಾಯಿಂಟ್ ಏನು ಅಂತ ನೋಡ್ಕೊಂಡಾಗ, ನೀತಿ ಆಯೋಗ 2029 ಒಳಗಾಗಿ 23.3 ಮಿಲಿಯನ್ನಷ್ಟು ಗಿಗ್ ವರ್ಕರ್ಸ್ಗಳನ್ನು ಕ್ರಿಯೇಟ್ ಮಾಡಲಿದೆ ಅನ್ನುವಂಥ ಒಂದು ಅಧಿಕೃತವಾದ ಮಾಹಿತಿಯನ್ನು ನೀಡಲಾಗಿದೆ. ಇದು ಮೂರನೇ ಪಾಯಿಂಟ್. ಫೋರ್ತ್ ಪಾಯಿಂಟ್ ಏನು ಅಂದರೆ, ಇಲ್ಲಿ ಯಾವ ಕಾರ್ಮಿಕರು ಕೆಲಸ ಮಾಡ್ತಾರಂತ ನೋಡ್ಕೊಂಡಾಗ, ಝೊಮ್ಯಾಟೊ ಆಗಿರ್ಬೋದು, ಸ್ವಿಗ್ಗಿ ಆಗಿರ್ಬೋದು, ಇಲ್ಲಿ ಕೆಲಸಗಾರರು ಇರ್ತಾರಲ್ಲ, ಇವರು ಒಂದು ಡಿಜಿಟಲ್ ಪ್ಲಾಟ್ಫಾರ್ಮನ್ನು ಬಳಸಿಕೊಂಡು ತಮ್ಮದೇ ಆಗಿರ್ತಕ್ಕಂಥ ಉದ್ಯೋಗವನ್ನು, ಸಾಮಾಜಿಕ ಭದ್ರತೆಯನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ತಾ ಹೋಗ್ತಾರೆ, ಅಭಿವೃದ್ಧಿ ಮಾಡ್ಕೊಳ್ತಾ ಹೋಗ್ತಾರೆ. ಇದನ್ನು ನಾವು ಗಿಗ್ ವರ್ಕರ್ಸ್ ಅಂತೇಳಿ ಕರಿತೀವಿ. ಇಲ್ಲಿ ಕೊಟ್ಟಿರುವಂಥದ್ದು ನಾವು ಗಿಗ್ ಕಾರ್ಮಿಕರನ್ನ ಮುಖ್ಯವಾಗಿ ನಾವು ಐಡೆಂಟಿಫೈ ಮಾಡ್ಕೊಳ್ತಾ ಹೋಗ್ಬೋದಾಗುತ್ತೆ. ಇದಾದ ನಂತರದಲ್ಲಿ ಇನ್ನೊಂದು ಪ್ರಮುಖವಾದ ವಿಷಯ ಅಂದರೆ, ಕರ್ನಾಟಕ ಗೌರ್ನಮೆಂಟು ಕರ್ನಾಟಕ ಪ್ಲಾಟ್ಫಾರ್ಮ್ ಬೇಸ್ಡ್ ಗಿಗ್ ವರ್ಕರ್ಸ್ ಸೋಷಿಯಲ್ ಸೆಕ್ಯೂರಿಟಿ ಆ್ಯಂಡ್ ವೆಲ್ಫೇರ್ಸ್ ಆ್ಯಕ್ಟ್ 2025 ಜಾರಿ ಮಾಡಲಾಗಿದೆ. ಇದರಲ್ಲಿ ಪ್ರಮುಖವಾಗಿರುವಂಥ ಕೆಲವೊಂದು ಪ್ರಾವಧಾನವನ್ನು ನೀಡಲಾಗಿದೆ. ಏನು ಅಂತ ನೋಡ್ಕೊಂಡಾಗ, ನೋಡಿ, ಈ ಒಂದು ಆ್ಯಕ್ಟ್ನ ಅಡಿಯಲ್ಲಿ ವೆಲ್ಫೇರ್ ಬೋರ್ಡ್ ಮತ್ತು ವೆಲ್ಫೇರ್ ಸಿಸ್ಟಮನ್ನು, ವೆಲ್ಫೇರ್ ಫಂಡನ್ನು ಜಾರಿ ಮಾಡಲಾಗಿರೋದು. ಇದು ಮೊದಲನೇದು. ಎರಡನೇ ಪಾಯಿಂಟ್ ಏನು ಅಂತ ನೋಡ್ಕೊಂಡಾಗ, ಈ ಒಂದು ಆ್ಯಕ್ಟ್ನ ಪ್ರಕಾರ ಗಿಗ್ ವರ್ಕರ್ಸ್ಗಳನ್ನು 14 ದಿನಗಳ ನೋಟಿಸ್ ಕೊಡುವುದರ ಮುಖಾಂತರವಾಗಿ, ಯಾವುದೇ ವ್ಯಾಲಿಡ್ ರೀಸನ್ ಕೊಡಾಗಿಲ್ಲ, ಅವರನ್ನು ಕೆಲಸದಿಂದ ತೆಗೆದುಹಾಕುವಂಥ ಒಂದು ಪ್ರಾವಧಾನವನ್ನು ತೆಗೆದುಹಾಕಲಾಗಿದೆ. ಒಂದು ವಿಶೇಷವಾಗಿರುವಂಥ ಅವಕಾಶವನ್ನು ಈ ಕಾಯ್ದೆ ಮುಖಾಂತರವಾಗಿ ತೆಗೆದುಹಾಕಲಾಗಿದೆ. ಮೂರನೇ ಅಂಶ ಏನು ಅಂತ ನೋಡ್ಕೊಂಡಾಗ, ಗಿಗ್ ವರ್ಕರ್ಸ್ಗಳಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಯೂನಿಕ್ ಐಡಿಯನ್ನು ನೀಡಲಾಗ್ತಾ ಹೋಗುತ್ತೆ. ಈ ಮೂಲಕ ಗಿಗ್ ವರ್ಕರ್ಸ್ಗಳಲ್ಲಿ, ಗಿಗ್ ಕಾರ್ಮಿಕರಿಗೆ ಸರ್ಕಾರದಿಂದ ಕೊಡಲಾಗ್ತಕ್ಕಂತಹ ವಿಶೇಷವಾಗಿರುವಂಥ ಸವಲತ್ತುಗಳನ್ನು ಕೊಡ್ಬೋದು. ಅದಕ್ಕೋಸ್ಕರ ಒಂದು ಯೂನಿಕ್ ಐಡಿಯನ್ನು ಇಲ್ಲಿ ಕ್ರಿಯೇಟ್ ಮಾಡಲಾಗಿರುವಂಥದ್ದು. ಸಾಂಪ್ರದಾಯಿಕವಾಗಿರುವಂತಹ ಮಾರುಕಟ್ಟೆ ವ್ಯವಸ್ಥೆ ಆಗಿರ್ಬೋದು, ಅಥವಾ ಉದ್ಯೋಗದಾತರ ಸಂಬಂಧವನ್ನು ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ಭಾರತ ಗಿಗ್ ಎಕಾನಮಿಯಾಗಿ ಕನ್ವರ್ಟ್ ಆಗಲಿದೆ. ಜೊತೆಗೆ ಈ ಆರ್ಥಿಕತೆಯಲ್ಲಿ ಇಲ್ಲಿ ಇರುವಂತಹ ಕಾರ್ಮಿಕರಿಗೆ ಹೆಚ್ಚು ಪ್ರಮಾಣದ ಸೌಲಭ್ಯವನ್ನು ನೀಡಬೇಕಾಗುತ್ತದೆ. ಧನ್ಯವಾದಗಳು.